ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಏನಪ್ಪ ಅಂದರೆ, ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ? ನಿಮಗೆ ಡಯಾಬಿಟಿಸ್ ಇಲ್ಲದೆ ಇರಲಿ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರಲಿ, ಬಿ ಪಿ ಇರಲಿ, ಅಥವಾ ಸ್ಟ್ರೋಕ್ ಆಗಿರಲಿ, ಅಥವಾ ಜಾಯಿಂಟ್ಸ್ ಪ್ರಾಬ್ಲಮ್ ಇರಲಿ, ತುಪ್ಪ ತಿಂದರೆ ನಿಮಗೆ ದಪ್ಪ ಆಗ್ತೀರಾ, ದೇಹ ದಪ್ಪ ಆಗುತ್ತಾ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ, ಅಥವಾ ಇರತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ತಾವ ಅಥವಾ ಕಡಿಮೆ ಆಗ್ತಾವ ಅಂತಕ್ಕಂಥದ್ದೊಂದು ಪಾಯಿಂಟು. ಸೊ ಇದನ್ನ ಒಂದೊಂದು ಪಾಯಿಂಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಒಂದೊಂದು ಆರ್ಗನ್ಸ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನ ಆಮೇಲೆ ಲಾಸ್ಟಿಗೆ ತುಪ್ಪನ ಹೆಂಗೆ ನಾವು ಉಪಯೋಗಿಸಿದ್ರೆ ಬೆಟ್ರು ಅಂತಕ್ಕಂಥ ಒಂದು ವಿಚಾರನ ನಾನು ವಿಡಿಯೋನ ಲಾಸ್ಟಿಗೆ ಹೇಳ್ತೀನಿ. ಯಾರ್ಯಾರಿಗೆಲ್ಲ ಈ ಒಂದು ತುಪ್ಪ ತಿಂದ್ರೆ ಏನೇನೆಲ್ಲ ಏನಾಗುತ್ತೋ ಅಂತಕ್ಕಂಥ ಒಂದು ಭಯ ಇರತಕ್ಕಂಥವ್ರಿಗೆ, ಅಥವಾ ಆ ಒಂದು ಡೌಟ್ ಇರ್ತಕ್ಕಂಥವ್ರಿಗೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಮತ್ತೆ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಪ್ಪ ತಿನ್ನೋದ್ರಿಂದ ಫಸ್ಟ್ ಬಂದು ನಮ್ಮ ಒಂದು ದೇಹನ ಈ ಪಾರ್ಟ್ನ ತಗೊಳ್ಳೋಣ, ಅಂದ್ರೆ ಲೈಕ್ ಜಠರ ಅಥವಾ ಒಂದು ಅಗ್ನಿಕ್ರಿಯೆ ಎಲ್ಲಿ ಜಾಸ್ತಿ ಪಚನ ಆಗುತ್ತೆ, ನಾವು ಊಟ ಮಾಡ್ತಕ್ಕಂಥ ಆಹಾರ ಪಚನ ಆಗ್ತಕ್ಕಂಥದ್ದು ಬಂದು ಜಠರದಲ್ಲಿ. ಜಠರಕ್ಕೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆ ಥರ ಆಗುತ್ತಾ ಅಂತ ತುಪ್ಪ ಖಂಡಿತವಾಗಲೂ ತುಪ್ಪದಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಮತ್ತೆ ಈ ಒಂದು ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ತುಪ್ಪದಿಂದ. ಯಾಕಂದ್ರೆ ತುಪ್ಪ ಬಂದು ಬೇಸಿಕಲಿ ಕೆಮಿಕಲಿ ಹೇಳೋದಾದ್ರೆ ವೈಜ್ಞಾನಿಕವಾಗಿ ಸ್ಯಾಚುರೇಟೆಡ್ ಫ್ಯಾಟ್. ಅದು ನಾವು ಯೂಸ್ ಮಾಡ್ತಕ್ಕಂಥ ಏನ್ ರಿಫೈನ್ಡ್ ಆಯಿಲ್ಸು, ಗೋಲ್ಡ್ ವಿನ್ನರು, ಫ್ರೀಡಮ್ಮು, ಅವು ಇವೆಲ್ಲ ಏನು ಯೂಸ್ ಮಾಡ್ತೀವೋ ಅವೆಲ್ಲ ಕೂಡ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ. ಅವು ಅನ್ಸ್ಯಾಚುರೇಟೆಡ್ ಬೈ ಕೆಮಿಕಲಿ ಅವು ಅನ್ಸ್ಯಾಚುರೇಟೆಡ್ ಆಗಿರ್ತವೆ. ಸೊ ಅದರಲ್ಲಿ ಫ್ರೀ ರಾಡಿಕಲ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಕೋಶಗಳು ಸೆಲ್ಗಳಿಗೂ ಫ್ರೀ ರಾಡಿಕಲ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಡೈಜೆಷನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ಒಂದು ಜಠರದಲ್ಲಿ. ಸೊ ಆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಕರೆಕ್ಟಾಗಿ ಉತ್ಪತ್ತಿ ಆಯ್ತು ಅಂತಂದ್ರೆ ಪ್ರಾಪರ್ ಆಗಿ, ಆಗ ಒಂದು ಡೈಜೆಷನ್ ಪ್ರಾಪರ್ ಆಗಿ ಚೆನ್ನಾಗಿ ಡೈಜೆಸ್ಟಿವ್ ಪವರ್ ಚೆನ್ನಾಗಿದಪ್ಪ ಅವ್ರಿಗೆ ಅಂತ ಕರೀತಾರೆ. ಸೊ ನೀವು ಹಿಂದಿನ ಕಾಲದ ನೋಡಿ 1950, 60 ಅದಕ್ಕಿಂತ ಮುಂಚೆ, ಮತ್ತೆ ಅದಕ್ಕಿಂತ ರೀಸೆಂಟ್ ಆಗಿ ಇತ್ತೀಚೆಗೆ ಕೆಲವ್ರ ಮನೇಲೆಲ್ಲ ಬರೀ ತುಪ್ಪನ ಜಾಸ್ತಿ ಯೂಸ್ ಮಾಡ್ತಾರೆ. ಇವನ್ ಹಿಂದಿನ ಕಾಲದಲ್ಲಿ ಏನಾದ್ರು ಕಡುಬು ಕರಿಯೋದಕ್ಕೆ ಅಥವಾ ಇವನ್ ಏನೇ ಮನೇಲಿ ಮಾಡಿದ್ರೆ ಅದನ್ನ ತುಪ್ಪದಲ್ಲಿ ಕರಿತಾ ಇದ್ರು. ನಮ್ಮ ತಾತ ಅವ್ರಲ್ಲಿ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಪ್ಪದಲ್ಲಿ ಎಲ್ಲ ಮಾಡ್ತಾ ಇದ್ರಂತೆ. ಅವ್ರಿಗೊಂದು ಕೊಲೆಸ್ಟ್ರಾಲ್ ಇರಲಿಲ್ಲ, 90-100 ಇಯರ್ಸ್ ಅವ್ರಿಗೆ ಚೆನ್ನಾಗಿದ್ರೆ ಅವ್ರಿಗೆ ಯಾವ ಕೊಲೆಸ್ಟ್ರಾಲ್ ಇರಲಿಲ್ಲ, ಯಾವ ಡೈಜೆಷನ್ ಪ್ರಾಬ್ಲಮ್ ಇರಲಿಲ್ಲ, ಬೇರೆ ಏನು ಬೀಮಿಂಗ್ ತರ ದೇಹ ಇಟ್ಕೊಂಡಿರ್ತಾ ಇದ್ರು. ಯಾಕಂತಂದ್ರೆ ಅವ್ರಿಗೆ ಒಂದು ವ್ಯಕ್ತಿಯ ದೇಹ ಎಷ್ಟು ಆಕ್ಟಿವ್ ಕೆಲಸ ಮಾಡುತ್ತೆ ಅನ್ನೋದು ಬಂದು ಆ ಒಂದು ಡೈಜೆಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಚೆನ್ನಾಗಿ ಅವನು ಪಚನ ಮಾಡ್ಕೊಂತಾನೆ, ನಾವು ತಿಂದಿರ್ತಕ್ಕಂಥ ಊಟನ ಎಷ್ಟು ಚೆನ್ನಾಗಿ ಜೀರ್ಣ ಮಾಡ್ಕೊಂತಾನೆ, ಅಷ್ಟು ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿ ಪ್ರೊಸೆಸ್ ಆಗ್ಬಿಟ್ಟು ಬ್ಲಡ್ಗೆ ಸೇರ್ಬೇಕಂತ ಒಂದು ಡೈಜೆಷನ್ ಕ್ರಿಯೆನ ಚೆನ್ನಾಗಿರುತ್ತೆ ಅಂತ ಅವರೆಲ್ಲರೂ ಕೂಡ ತುಪ್ಪನ ಯೂಸ್ ಮಾಡ್ಕೊಂತ ಬಂದಿದ್ರು. ರೀಸೆಂಟಾಗೆಲ್ಲ ಇತ್ತೀಚೆಗೆ ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಬಂದಿರತಕ್ಕಂಥವು ಈ ರಿಫೈನ್ಡ್ ಆಯಿಲ್ಸ್ ಎಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ವೇಸ್ಟ್ ಎಲ್ಲ ಏನು ಉಳಿದಿತ್ತು ಅದನ್ನೆಲ್ಲ ತಂದ್ಬಿಟ್ಟು ಇತ್ತೀಚೆಗೆ ತುಂಬಾ ಏಷ್ಯಾಗಳಿಗೆಲ್ಲ ಹಾಕಿ 80 ರೂಪಾಯಿ 100 ರೂಪಾಯಿ ಲೀಟರ್ಗೆಲ್ಲ ಕೊಡ್ತಾ ಇದ್ದಾರೆ. ಅದರಿಂದ ತುಂಬಾ ರಿಫೈನ್ಡ್ ಆಯಿಲ್ ಯೂಸೇಜ್ ಜಾಸ್ತಿ ಆದ್ಮೇಲೆ ಈ ಒಂದು ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ತುಪ್ಪ ಯೂಸ್ ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಚೆನ್ನಾಗುತ್ತೆ, ಡೈಜೆಷನ್ ಪಚನ ಕ್ರಿಯೆ ಚೆನ್ನಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದು ಸೊ ಕೆಳಗಡೆ ಹೋದ್ರೆ ಈ ಒಂದು ಲೀಕಿ ಗಟ್ ಸಿಂಡ್ರೋಮ್ ಅಂತ ಇರುತ್ತೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ಕರೆಕ್ಟಾಗಿ ಡೈಜೆಷನ್ ಆಗದಂಗೆ ಅನ್ಡೈಜೆಸ್ಟೆಡ್ ಫುಡ್ ಬ್ಲಡ್ಗೆ ಹೋಗ್ಬಿಡುತ್ತೆ. ಅದು ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರಿತೀವಿ ಅದನ್ನ. ಅದು ಹೋಗುವಾಗ ಅಲ್ಲಿಂದ ಸುಮಾರು ಕಾಯಿಲೆಗಳು, ಒಂದು 150-200 ಕಾಯಿಲೆಗಳು ಅಲ್ಲಿಂದ ಉಟ್ಕೊಂತವೆ. ಅದಕ್ಕೆ ಮೂಲ ಕಾರಣ ಬಂದು ಲೀಕಿ ಗಟ್ ಸಿಂಡ್ರೋಮ್. ಆ ಒಂದು ಲೀಕಿ ಗಟ್ ಸಿಂಡ್ರೋಮು ಅಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದು ಇರೋದು ಗಟ್ಟಲ್ಲಿ, ಅಂದ್ರೆ ಕರುಳಲ್ಲಿ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ತುಪ್ಪ ಯೂಸ್ ಮಾಡೋದ್ರಿಂದ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಕಾನ್ಸ್ಟಿಪೇಷನ್, ಮಲಬದ್ಧತೆ, ಅದು ಬೆಟರ್ ಆಗುತ್ತೆ. ಅಂದ್ರೆ ಖಂಡಿತವಾಗ್ಲೂ ಕಾನ್ಸ್ಟಿಪೇಷನ್ ಬೆಟರ್ ಆಗುತ್ತೆ. ಯಾಕಂದ್ರೆ ಈ ಒಂದು ಮೋಷನ್ ಸ್ಮೂತ್ ಆಗಿ ಬರ್ಬೇಕನ್ನೋದಕ್ಕೆ ಮೇನ್ ಅದ್ರಲ್ಲಿ ನಾರ್ ಇರಬೇಕು, ಮತ್ತೆ ನೀರ್ ಇರಬೇಕು, ಮತ್ತು ಅದರಲ್ಲಿ ಜಾಸ್ತಿ ಒಂದ್ ಸ್ವಲ್ಪ ಗ್ರೀಸಿ ಆಯಿಲಿ ಫುಡ್ ಇರಬೇಕು. ಈ ಒಂದು ಏನ್ ನಾವು ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತಾವೆ ಜಾಸ್ತಿ ಯೂಸ್ ಮಾಡಿದಾಗ ಅದು ಫ್ರೀ ರಾಡಿಕಲ್ ಡ್ಯಾಮೇಜ್, ಕರುಳೆಲ್ಲ ಡ್ಯಾಮೇಜ್ ಮಾಡ್ತಿರ್ತದೆ. ಅದ್ರ ಬದಲು ನಾವು ಈ ಸ್ಯಾಚುರೇಟೆಡ್ ಫ್ಯಾಟ್ ನಾವು ತಿನ್ನುವಾಗ, ತುಪ್ಪ ಅಥವಾ ಬೆಣ್ಣೆ ಅದನ್ನು ಯೂಸ್ ಮಾಡುವಾಗ ಅಲ್ಲಿ ಪ್ರಾಪರ್ ಆಗಿ ಅದು ಸ್ಮೂತ್ ಆಗಿ ಮೋಷನ್ ಹೋಗುತ್ತೆ. ಮೋಷನ್ ಡೈಲಿ ದಿನಕ್ಕೆ 1 ಸರಿ ಇಲ್ಲ 2 ಸರಿ ಆರಾಮಾಗಿ ಚೆನ್ನಾಗಿ ಹೋಗ್ತಾ ಇದೆ ಅಂತಂದ್ರೆ ಅವರ ದೇಹದಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಕಲ್ಮಶಗಳು ಡೇ ಟು ಡೇ ಬೇಸಿಸ್ ಅಲ್ಲಿ ಅಕ್ಯುಮುಲೇಟ್ ಆಗಲ್ಲ, ಮತ್ತೆ ಅಲ್ಲಿಂದ ಬರ್ತಕ್ಕಂಥ ಎಲ್ಲಾ ಕಾಯಿಲೆಗಳು ಕೂಡ ಪ್ರಿವೆಂಟ್ ಆಗ್ತವೆ. ಇದು ಕಾನ್ಸ್ಟಿಪೇಷನ್ಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ತುಪ್ಪ ತಿನ್ನೋದ್ರಿಂದ ಫ್ಯಾಟಿ ಲಿವರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಫ್ಯಾಟಿ ಲಿವರ್ ಅನ್ನೋದು ಇತ್ತೀಚೆಗೆ 1980 ಅಂದ್ರೆ 1900
90 ಈ ಕಡೆ ಇತ್ತೀಚೆಗೆ ನೋಡಿದ್ರೆ 100 ಜನಕ್ಕೆ ನಾವು ಹೊಟ್ಟೆದ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಅಥವಾ ಬ್ಲಡ್ ಟೆಸ್ಟ್ ಅಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಅನ್ನು ಚೆಕ್ ಮಾಡಿದ್ರೆ 100ರಲ್ಲಿ 70% ಜನಕ್ಕೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ. ಎಲ್ಲರೂ ಕೂಡ ಪ್ರೀ ಡಯಾಬಿಟಿಕ್ ಅನ್ನೋ ಸ್ಟೇಜ್ ಅಲ್ಲಿ ಇದೀವಿ. ಹೈ ಲೆವೆಲ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಈ ಒಂದು ಫ್ಯಾಟಿ ಲಿವರ್ ಮುಖ್ಯವಾಗಿ ಬರ್ತಾ ಇರೋದು ಹೈ ಯೂಸೇಜ್ ಆಫ್ ಶುಗರ್ ಇಂದ ಮತ್ತೆ ಹೈ ಯೂಸೇಜ್ ಆಫ್ ರಿಫೈನ್ಡ್ ಆಯಿಲ್ಸ್ ಇಂದ. ಈ ಒಂದು ರಿಫೈನ್ಡ್ ಆಯಿಲ್ಸ್ ನಾವು ಸ್ಟಾಪ್ ಮಾಡಿದಾದ್ರೆ ಅಥವಾ ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ತುಪ್ಪನ ಸ್ಯಾಚುರೇಟೆಡ್ ಫ್ಯಾಟ್ ನ ಯೂಸ್ ಮಾಡಿದಾದ್ರೆ ಆಗ ನಮಗೆ ಆ ಒಂದು ನ್ಯಾಚುರಲ್ ಆಗಿ ಆ ಒಂದು ಫ್ಯಾಟಿ ಲಿವರ್ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಲಿವರ್ ಕ್ಲೆನ್ಸ್ ಆಗ್ತಾ ಹೋಗಿ ಫ್ಯಾಟಿ ಲಿವರ್ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ. ಮತ್ತೆ ಲಿವರ್ ನ ಫಂಕ್ಷನ್ಸ್ ಎಲ್ಲಾನು ಕೂಡ ಬೆಟರ್ ಆಗ್ತವೆ. ಲಿವರ್ ನ ಫಂಕ್ಷನ್ ಬೆಟರ್ ಆಗುವಾಗ ಕಂಪ್ಲೀಟ್ ಆಗಿ ನಮ್ಮ ದೇಹದಲ್ಲಿ ಲಿವರ್ ಮಾಡ್ತಕ್ಕಂಥ 500 ಕೆಲಸಗಳು ಕೂಡ ನ್ಯಾಚುರಲ್ ಆಗಿ ನಾರ್ಮಲಿ ಬರ್ತವೆ ಅಂತ ನಾವ್ ಹೇಳ್ಬೋದು. ನೆಕ್ಸ್ಟ್ ಬಂದು ಈ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರುತ್ತಾ ಇದೆ. ನೆಕ್ಸ್ಟ್ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಬ್ಲಡ್ ಹೆಂಗಿರುತ್ತೆ ಅಂದ್ರೆ ಬ್ಲಡ್ ಅಲ್ಲಿ ಖಂಡಿತವಾಗ್ಲೂ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರಲ್ಲ. ಯಾಕಂತಂದ್ರೆ ಇದು ಒಂದು ಸ್ಯಾಚುರೇಟೆಡ್ ಫ್ಯಾಟು ಪ್ಲಸ್ ಇದು ಒಂದು ಟೋಟಲ್ ಕೊಲೆಸ್ಟ್ರಾಲ್ ಅಂತ ಏನ್ ನಾವು ಬ್ಲಡ್ ಚೆಕ್ ಮಾಡಿದಾಗ ಬರುತ್ತೋ ಆ ಟೋಟಲ್ ಕೊಲೆಸ್ಟ್ರಾಲ್ ಅನ್ನೋದು ನಾವು ಕನ್ಸಿಡರ್ ಮಾಡಬಾರ್ದು. ಯಾವ್ದನ್ನು ಕನ್ಸಿಡರ್ ಮಾಡ್ಬೇಕಂದ್ರೆ ಟ್ರೈಗ್ಲಿಸರೈಡ್ಸ್ ಅಂತ ಏನಿರುತ್ತೋ ಆ ಟ್ರೈಗ್ಲಿಸರೈಡ್ಸ್ ಕನ್ಸಿಡರ್ ಮಾಡಬೇಕು. ಈ ಒಂದು ತುಪ್ಪ ತಿನ್ನೋದ್ರಿಂದ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗೋದೇ ಇಲ್ಲ, ಜಾಸ್ತಿ ಆಗಕ್ಕೆ ಚಾನ್ಸೇ ಇಲ್ಲ. ಎಕ್ಸಾಂಪಲ್ ನಮ್ಮ ಗುರುಗಳು, ನಮ್ಮ ಮೆಂಟರ್ ಒಬ್ರು ಇದ್ದಾರೆ. ಅವರು ಈಸ್ ಬೇಸಿಕಲಿ ಫ್ರಮ್ ಅಮೆರಿಕ. ನಾನು ಫಂಕ್ಷನಲ್ ಮೆಡಿಸಿನ್ ಯೂನಿವರ್ಸಿಟಿ FMU ನಲ್ಲಿ ಕೋರ್ಸ್ ಮಾಡುವಾಗ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಏನಂದ್ರೆ 21 ದಿನಗಳ ಕಾಲ ಬರೀ ಬೆಳಗ್ಗಿನ ಸಾಯಂಕಾಲವರೆಗೂ ಬರೀ ತುಪ್ಪ ಮಾತ್ರ ಯೂಸ್ ಮಾಡಿದ್ರು ಅವರು. ಸ್ಯಾಚುರೇಟೆಡ್ ಬರೀ ತುಪ್ಪನೇ, ಬೇರೆ ಏನು ಊಟನೇ ಮಾಡಿಲ್ಲ. ಇದನ್ನು ಕೆಟೋ ಡಯಟ್ ಅಂತ ಕರೀತಾರೆ ಆ ಕಡೆ. ಬಟ್ ಆ ತರ ಮಾಡೋದು ತಪ್ಪು. ಬಟ್ ಈ ಲೆವೆಲ್ಗೆ ಕಂಟಿನ್ಯೂಸ್ ಆಗಿ ಮಾಡಿದ್ರು. ಅದನ್ನ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಕೊಲೆಸ್ಟ್ರಾಲ್ಸ್ ಎಲ್ಲ ಎಷ್ಟಿತ್ತು ಅಂತ ಒಂದು ರೆಕಾರ್ಡ್ ಮಾಡ್ಬಿಟ್ಟು ದೆನ್ 21 ದಿನ ಆದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ನಾವು ಇನ್ನೊಂದ್ಸರಿ ಚೆಕ್ ಮಾಡಿದ್ರು. ಅವರು ಚೆಕ್ ಮಾಡಿದಾಗ ಅವ್ರಿಗೆ ಕೊಲೆಸ್ಟ್ರಾಲ್ ಪ್ರಮಾಣ ಅಂದ್ರೆ ಟ್ರೈಗ್ಲಿಸರೈಡ್ಸ್ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ಆಲ್ಮೋಸ್ಟ್ 2 ಪಟ್ಟು ಕಡಿಮೆ ಆಗಿತ್ತು. ಅದ್ರ ಅರ್ಥ ಏನಂತಂದ್ರೆ, ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಬ್ಬು ಜಾಸ್ತಿ ಆಗಲ್ಲ ಅಂತ. ಆಮೇಲೆ ಈ ಕೆಟ್ಟ ಕೊಬ್ಬು ಕಡಿಮೆ ಆಗುತ್ತೆ, ಜಾಸ್ತಿ ಆಗೋಕ್ಕಿಂತ ಕಡಿಮೆ ಆಗುತ್ತೆ, ನಾರ್ಮಲ್ ಲೆವೆಲ್ಗಿನ್ನ ಕಡಿಮೆ ಹೋಗುತ್ತೆ ಅಂತಕ್ಕಂಥದ್ದೇ ನಮ್ಮ ಒಂದು ಇಲ್ಲಿ ಕಲ್ತ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ನೆಕ್ಸ್ಟ್, ತುಪ್ಪ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಇವಾಗ ನಾವು ನೋಡಿರ್ತೀವಿ, ಯಾರಿಗೂ BP ಇರುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಇರುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಆಲ್ರೆಡಿ ಅವ್ರಿಗೆ. ಅವರು ತುಪ್ಪ ತಿನ್ಬೇಡಿ ಅಂತ ಹೇಳ್ಬಿಟ್ಟಿರ್ತಾರೆ ಡಾಕ್ಟ್ರು. ತುಪ್ಪ ಹಾಕಿದ್ರೆ ಅಯ್ಯೋ ಬೇಡ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ತುಪ್ಪ ತಿನ್ನಂಗಿಲ್ಲ. ಸ್ನೇಹಿತರೆ, ಈಗ ಒಂದು ಹಾರ್ಟ್ ಅನ್ನೋದು ಒಂದು ಬೇಸಿಕಲಿ ಒಂದು ಮಜಲ್. ಅದು ಕಂಪ್ಲೀಟ್ ಆಗಿ ಮಜಲ್ ಇರ್ತಕ್ಕಂಥದ್ದು ಬಂದ್ರೆ ಹಾರ್ಟ್ ಅಲ್ಲಿ. ಆ ಹಾರ್ಟ್ ಕಂಪ್ಲೀಟ್ ಆಗಿ ಫಂಕ್ಷನ್ ಆಗಬೇಕು, ಅದ್ರೊಳಗಿರ್ತಕ್ಕಂಥ ರಕ್ತನಾಳಗಳೆಲ್ಲ ಶುದ್ಧಿಯಾಗಿರ್ಬೇಕಂದ್ರೆ ಅಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಬೇಕೇ ಬೇಕು. ಸ್ಯಾಚುರೇಟೆಡ್ ಫ್ಯಾಟ್ ಇಲ್ಲ ಅಂತಂದ್ರೆ ಹಾರ್ಟ್ ನ ಫಂಕ್ಷನ್ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ನಾವು ಮುಖ್ಯವಾಗಿ ಸ್ಟಾಪ್ ಮಾಡ್ಬೇಕಾಗಿರೋದು ಹಾರ್ಟ್ ನ ಪ್ರಾಬ್ಲಮ್ಗೆ ರಿಫೈನ್ಡ್ ಆಯಿಲ್ಸ್ ನಿಲ್ಲಿಸ್ಬಿಟ್ಟು ತುಪ್ಪನ ಜಸ್ಟ್ ರಿಪ್ಲೇಸ್ಮೆಂಟ್ ಮಾಡಿದ್ದಾದ್ರೆ ಒಂದು 6 months ಮಾಡಿ ನೋಡಿದ್ರೆ ನೀವು ನಿಮ್ಮ ಎಜೆಕ್ಷನ್ ಫ್ರಾಕ್ಷನ್ ಅಂತ ಏನ್ ಕರಿತೀವೋ ಅದು ಜಾಸ್ತಿ ಆಗುತ್ತೆ. ಮತ್ತೆ ಏನು ಇವಾಗ ಏಂಜಿಯೋಗ್ರಾಮ್ ಅದೆಲ್ಲ ಮಾಡಿದ್ರೆ ಆ ಒಂದು ಪ್ರಮಾಣ ಏನು ಬ್ಲಾಕೇಜಸ್ ನ ಪ್ರಮಾಣ ಇರುತ್ತೆ ಅದು ಕೂಡ ಹೆಲ್ಪ್ ಆಗಿ ಇವಾಗ 50% ಬ್ಲಾಕೇಜ್ ಇದೆ ಅಂತಂದ್ರೆ 45% ಅಥವಾ 40% ಬಂದಿರುತ್ತೆ. ಅದರ ಬಂದು ತುಪ್ಪ ಯೂಸ್ ಮಾಡೋದ್ರಿಂದ ಈ ಬ್ಲಾಕೇಜಸ್ ಕೂಡ ಕ್ಲಿಯರ್ ಆಗಿ ಸಪೋರ್ಟ್ ಆಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗಲ್ಲ, ಮತ್ತೆ ಹಾರ್ಟ್ ಫಂಕ್ಷನ್ ಚೆನ್ನಾಗುತ್ತೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದು ನಾವು ಈ ಮಿದುಳಿಗೆ ಹೋಗೋಣ. ಮಿದುಳಲ್ಲಿ ನಾವು ಇದನ್ನ ರಕ್ತನಾಳಗಳು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂದ್ರೆ ನಾವು ತುಪ್ಪ ತಿನ್ನೋದ್ರಿಂದ ತುಂಬಾ ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ಮಿದುಳಿನ ಸುಮಾರು 70-80% ಜಾಸ್ತಿ ಇರ್ತಕ್ಕಂಥ ಮಿದುಳು ಬಂದು ಇಟ್ ಇಸ್ ಎ ಫ್ಯಾಟ್. ಸೊ ನಾವೊಂದು ಸ್ಯಾಚುರೇಟೆಡ್ ಫ್ಯಾಟ್ ನ ನಾವು ಜಾಸ್ತಿ ಮಾಡುವಾಗ ಅಂದ್ರೆ ತುಪ್ಪನ ಯೂಸೇಜ್ ಮಾಡುವಾಗ ಖಂಡಿತವಾಗಲೂ ಕೂಡ ನಮಗೆ ಮಿದುಳಿನ ಕ್ವಾಲಿಟಿ ಚೆನ್ನಾಗುತ್ತೆ, ಮತ್ತೆ ಮಿದುಳಿಗೆ ಇರ್ತಕ್ಕಂಥ ರಕ್ತನಾಳಗಳು ಚೆನ್ನಾಗಿ ಶುದ್ಧಿಯಾಗಿರ್ತವೆ, ಮತ್ತೆ ಸ್ಟ್ರೋಕ್ ಆಗತಕ್ಕಂಥ ಒಂದು ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ಮಿದುಳಿಗೆ ಸಂಬಂಧಪಟ್ಟ ಡಿಮೆನ್ಷಿಯಾ ಆಗ್ಬೋದು, ಅಲ್ಜೈಮರ್ಸ್ ಆಗ್ಬೋದು, ಅಥವಾ ಪಾರ್ಕಿನ್ಸನ್ಸ್ ಆಗ್ಬೋದು, ಅಥವಾ ಎನಿ ಟೈಪ್ ಆಫ್ ಸ್ಟ್ರೋಕ್ಸ್ ಆಗ್ಬೋದು, ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರ್ತವೆ. ಇದೆಲ್ಲ ಕೂಡ ಕಡಿಮೆ ಆಗ್ತಾ ಬರ್ತವೆ. ಅದು ಅಷ್ಟು ಪವರ್ಫುಲ್ ಗೀ ಬಂದು ಮಿದುಳಿಗೆ. ಮತ್ತೆ ಗಟ್ ಬ್ರೈನ್ ಆಕ್ಸೆಸ್ ಅಂತ ಒಂದಿರುತ್ತೆ ಸ್ನೇಹಿತರೆ. ಕರಳು ಎಷ್ಟು ಚೆನ್ನಾಗಿರುತ್ತೋ ಅಷ್ಟಿಗೂ ಬ್ರೈನ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಒಂದು ಗಟ್ ಬ್ರೈನ್ ಆಕ್ಸೆಸ್ಗೆ ನಾವು ಕರಳು ಯಾವಾಗ ನಾವು ತುಪ್ಪ ಕುಡಿಯೋಕೆ ಸ್ಟಾರ್ಟ್ ಮಾಡ್ತೀವಿ, ತುಪ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಕರಳು ಚೆನ್ನಾಗುತ್ತೆ, ಅಲ್ಲಿಂದ ಬ್ರೈನ್ ಚೆನ್ನಾಗುತ್ತೆ. ಮತ್ತೆ ನೀವು ತುಪ್ಪ ತಿನ್ನೋದು ಬ್ರೈನ್ ಚೆನ್ನಾಗೋದ್ರಿಂದ ಬ್ರೈನ್ ಟು ಗಟ್ಟು ಕೂಡ ಒಂದು ವೇಗಲ್ ಟೋನ್ ಕರೆಕ್ಟಾಗಿ ಮೇಂಟೈನ್ ಆಗ್ಬಿಟ್ಟು ಒಂದು ಕರಳು ಕೂಡ ಲೀಕಿ ಗಟ್ಟೆಲ್ಲ ವಾಸಿ ಆಗೋದಕ್ಕೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಈ ಪೇನ್ಸ್ ಅಂದ್ರೆ ಮಂಡಿ ನೋವು, ಸೊಂಟ ನೋವು, ಡಿಸ್ಕ್ ಪೈನ್, ಎಲ್ಲ ಜಾಯಿಂಟ್ಸ್ ಪೈನ್, ರುಮಟೈಡ್ ಆರ್ಥರೈಟಿಸ್, ಇವೆಲ್ಲ ಏನ್ ಹೇಳ್ತೀವೋ ಎಲ್ಲ ಜಾಯಿಂಟ್ಸ್. ಎಕ್ಸಾಂಪಲ್ ಮಂಡಿ ತಗೊಳ್ಳಿ, ನಾವು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ರೆ, ಫಸ್ಟ್ ರಿಫೈನ್ಡ್ ಆಯಿಲ್ ಅಂದ್ರೆ ಇವೇನು ಹೇಳಿದ್ನಲ್ಲ, ರಿಫೈನ್ಡ್ ಆಯಿಲ್ಸ್, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಇವನ್ನ ಸ್ಟಾಪ್ ಮಾಡಿಬಿಟ್ಟು ನಾವು ತುಪ್ಪ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದು 6 months ಅಲ್ಲಿ ಏನ್ ಪೇನ್ ಇದೆಯೋ ಅವನು ಒಂದು 25 to 30% ಯಾವ ಟ್ಯಾಬ್ಲೆಟ್ ಯಾವ ಇಂಜೆಕ್ಷನ್ ತಗೊಂಡಂಗೆ ಆಟೋಮೆಟಿಕ್ ಆಗಿ ಕಡಿಮೆ ಆಗಿರ್ತಾವೆ.
ಅದರ ಅರ್ಥ ಬಂದು ನಾವು ಈ ಪ್ರತಿಯೊಂದು ಜಾಯಿಂಟ್ ಅಲ್ಲೂ ಜೆಲ್ ಇರಬೇಕು. ನಾವೊಂದು ಜೆಲ್ ಕಡಿಮೆ ಆಗೋದಕ್ಕೆ ಮೂಲ ಕಾರಣ ಬಂದು ರಿಫೈನ್ಡ್ ಆಯಿಲ್ಸ್ ಮತ್ತೆ ನಾವು ತಗೊಂತಕ್ಕಂಥ ಆಂಟಿ ಕೊಲೆಸ್ಟ್ರಾಲ್ ಮೆಡಿಕೇಶನ್ಸ್. ನಾವು ಯಾವಾಗ ತುಪ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ನ್ಯಾಚುರಲಿ ಆ ಒಂದು ಜೆಲ್ ಉತ್ಪತ್ತಿ ಆಗಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಹಂಗಾಗಿ ಒಂದು ಎಲ್ಲ ಜಾಯಿಂಟ್ಸ್ ಪೇನ್ಸು ಕಡಿಮೆ ಆಗ್ತವೆ, ಸೊಂಟ ನೋವುಗಳು ಕಮ್ಮಿ ಆಗ್ತವೆ. ಮತ್ತೆ ಮುಖ್ಯವಾಗಿ ಮಸಲ್ಸ್, ನಮ್ಮ ದೇಹದಲ್ಲಿ ಮಸಲ್ಸ್ಗಳು ಎಷ್ಟು ಚೆನ್ನಾಗಿರ್ತಾವೋ, ಎಷ್ಟು ಆರೋಗ್ಯವಾಗಿರ್ತಾವೋ ಅಷ್ಟು ನಮ್ಮ ಲೈಕ್ ವಯಸ್ಸು ಚೆನ್ನಾಗೇ ಇರುತ್ತೆ, ಅಂದ್ರೆ ಅಷ್ಟು ಯೂತ್ಫುಲ್ ಆಗಿರ್ತೀವಿ. ಆ ಒಂದು ಮಸಲ್ಸ್ ಚೆನ್ನಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೇನ್ಲಿ ಒಂದು ವೆರಿ ಗುಡ್ ಕ್ವಾಲಿಟಿ ಆಫ್ ಫ್ಯಾಟು. ಸೊ ಗೀ ಇಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಫ್ಯಾಟ್. ಸೊ ನೆಕ್ಸ್ಟ್ ಹಿಂಗೆ ಹೇಳ್ತಾ ಹೋದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದು ನಮ್ಮ ಹೇರ್ಸ್. ಲೈಕ್ ನಾವು ತುಪ್ಪ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಹೋಗುತ್ತೆ, ಪ್ಲಸ್ ಫ್ಯಾಟಿ ಲಿವರ್ ಇದೆಲ್ಲ ಚೆನ್ನಾಗಿ ಆಗೋದ್ರಿಂದ ಹೇರ್ಸ್ ಕೂಡ ಚೆನ್ನಾಗಾಗ್ತವೆ. ಕೂದಲಲ್ಲಿ ಹೇರ್ಸ್ ಚೆನ್ನಾಗಾಗುತ್ತವೆ, ಬಿಯರ್ಡ್ ಚೆನ್ನಾಗಾಗುತ್ತೆ. ಮತ್ತೆ ದೇಹದಲ್ಲಿ ಒಂದು ನ್ಯಾಚುರಲ್ ಒಂದು ಹೇರ್ಸ್ ಎಲ್ಲ ಒಂದು ನ್ಯಾಚುರಲಿ ಹೆಲ್ತಿ ಅಂಡ್ ಯೂತ್ಫುಲ್ ಆಗಿ ಕಾಣಿಸ್ಕೊಂತವೆ. ನೆಕ್ಸ್ಟ್ ಬಂದು ಸ್ಕಿನ್ ಹೆಂಗ್ ಕಾಣುತ್ತೆ ಅಂತಂದ್ರೆ ಸ್ಕಿನ್ ಇಟ್ ವಿಲ್ ಬಿಕಮ್ ವೆರಿ ಮಚ್ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ನು. ಯಾಕಂದ್ರೆ ಸ್ಕಿನ್ ನಲ್ಲಿ ಆ ಒಂದು ರಿಂಕಲ್ಸ್ ಬರ್ತಕ್ಕಂಥದ್ದು ಬಂದು ಬಿಕಾಸ್ ಆಫ್ ಲ್ಯಾಕ್ ಆಫ್ ವೆರಿ ಗುಡ್ ಫ್ಯಾಟ್, ಅದರಿಂದನೇ ರಿಂಕಲ್ಸ್ ಬರೋದು. ಆ ತುಪ್ಪನ ನಾವು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡಿದ್ದಾದ್ರೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತೆ ಎಲ್ಲೆಲ್ಲೆಲ್ಲ ರಿಂಕಲ್ಸ್ ಇರ್ತವೆ, ಸ್ಟ್ರೆಚ್ ಮಾರ್ಕ್ಸ್ ಇರ್ತವೆ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ತುಪ್ಪ. ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಅಂತಂದ್ರೆ ನಾವು ಡೈಲಿ ಜಸ್ಟ್ ಎಕ್ಸಾಂಪಲ್ ಡೈಲಿ ನಾವು ರಾತ್ರಿ ಮಲ್ಕೋವಾಗ ಜಸ್ಟ್ ಸ್ಕಿನ್ಗೆ ಒಂದೆರಡು ಡ್ರಾಪ್ ತುಪ್ಪ ಹಾಕೊಂಡ್ಬಿಟ್ಟು ಜಸ್ಟ್ ರಬ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಇರುವಾಗ ಅದೊಂದು ತೊಳುವಾಗ ಅದ್ರದ್ದು ನ್ಯಾಚುರಲ್ ಸ್ಕಿನ್ ಟೋನೇ ಮೇಂಟೈನ್ ಆಗಿದೆ, ಅದು ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಅಂತ. ಮತ್ತೆ ಲಿಪ್ಸ್ಗೆ ನಾವು ಗೀನ ಯೂಸ್ ಮಾಡಿದ್ರೆ ಎಷ್ಟೋ ಒಂದು ಅಪುರಾಣವಾಗಿರ್ತಕ್ಕಂಥ ಒಂದು ಟಿಪ್ ಇದು. ಲಿಪ್ಸ್ಗೆ ನಾವು ಇದನ್ನ ಯೂಸ್ ಮಾಡಿದ್ರೆ ಗೀನ, ಲಿಪ್ಸ್ ಕೂಡ ತುಂಬಾ ಶೈನಿಂಗ್ ಆಗ್ತವೆ, ಫ್ಲಫಿ ಆಗ್ತವೆ, ಟು ಲುಕ್ ವೆರಿ ಹೆಲ್ತಿ ಅಂಡ್ ಯೂತ್ಫುಲ್. ನೆಕ್ಸ್ಟ್ ಕಣ್ಣಿಗೆ ಅಂತ ಬಂದ್ರೆ ಕಣ್ಣಲ್ಲಿ ಲೈಕ್ ನಮ್ಮ ಒಂದು ಏನೇನೆಲ್ಲ ಕೆಟ್ರಾಕ್ಟ್ ಡೆವಲಪ್ಮೆಂಟ್ ಇರುತ್ತಲ್ಲ, ಕೆಟ್ರಾಕ್ಟ್ ಡೆವಲಪ್ಮೆಂಟ್ ಬಂದು ಇಟ್ ವಿಲ್ ಬಿ ವೆರಿ ಮಚ್ ಡಿಲೇ ಆಗುತ್ತೆ. ಹಿಂದಿನ ಕಾಲದಾಗ ನೋಡಿದ್ರೆ ನೀವು ಕೆಟ್ರಾಕ್ಟ್ಗೆ ಸರ್ಜರಿ ಮಾಡಿಸ್ಕೊಂತಾ ಇರಲಿಲ್ಲ. ಇತ್ತೀಚೆಗೆ ಜಾಸ್ತಿ ಮೊಬೈಲು ಕಂಪ್ಯೂಟರ್ ಅದೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾ ಡೈರೆಕ್ಟ್ ಲೈಟ್ ಕಣ್ಣಿಗೆ ಬೀಳ್ತಾ ಇರುತ್ತೆ. ಸೊ ಕೆಟ್ರಾಕ್ಟ್ ಬೇಗನೆ ಬರುತ್ತೆ. ನಾನು ನೋಡ್ದಂಗೆ ನಮ್ಮ ಮೇಡಮ್ ಒಬ್ರು ಮೊನ್ನೆ ರೀಸೆಂಟ್ ಆಗಿ ಅವ್ರಿಗೆ ಒಂದು 40 ಇಯರ್ಸ್ ಏಜ್ಗೆ ಎರಡನ್ನೂ ಕಣ್ಣನ್ನು ಅವರು ಕೆಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರು. ಎರಡನ್ನೂ ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾಕೆ ಅಂತಂದ್ರೆ ಬಿಕಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಮೆಟ್ರೋ ಸಿಟೀಸ್ ಅಂಡ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಚಿಕ್ಕ ವಯಸ್ಸಿಂದನೇ ಎಲ್ಲ ಎಕ್ಸ್ಪೋಸ್ ಲೈಕ್ ಟಿವಿ ಮತ್ತೆ ರೀಸೆಂಟ್ ಫ್ರಮ್ ದ ಎಮರ್ಜೆನ್ಸ್ ಆಫ್ ಮೊಬೈಲ್ ಫೋನ್ ಅವಾಗಿಂದನೇ ಕಂಟಿನ್ಯೂ ಎಕ್ಸ್ಪೋಸ್ ಆಗಿರೋದ್ರಿಂದ ಬೇಗ ಕೆಟ್ರಾಕ್ಟ್ ಮೆಚ್ಯೂರ್ ಆಗಿರೋದ್ರಿಂದ ಅವ್ರಿಗೆ ಇದಾಯ್ತು. ಅವ್ರ ಫುಡ್ ಅಂಡ್ ಲೈಫ್ ಸ್ಟೈಲ್ ನೋಡಿದ್ರು ಕೂಡ ತುಂಬಾ ಅಷ್ಟೊಂದೇನು ಲೈಫ್ ಸ್ಟೈಲ್ ಇಲ್ಲ. ಸೊ ಅಷ್ಟೊಂದು ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿ ಇರೋದಿಲ್ಲ, ಜಾಸ್ತಿ ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡ್ತಾರೆ, ಗ್ಲೂಟೆನ್ ಯೂಸ್ ಮಾಡ್ತಾರೆ, ಆ ಥರ. ಸೊ ಆ ಥರ ನಾವು ಗೀನ ಯೂಸ್ ಮಾಡಿದ್ದೆ ಆದ್ರೆ ನಮ್ಮ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ಕಡ್ಡಲ್ಲಿ ಕೆಟ್ರಾಕ್ಟ್ಸ್ ಅದಕ್ಕೆಲ್ಲ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ನಿಧಾನಕ್ಕೆ ಕೆಟ್ರಾಕ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ಕಣ್ಣು ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಈ ತರ ನಮ್ಮ ದೇಹದಲ್ಲಿ ಯಾವ ಪಾರ್ಟ್ ಆದ್ರೆ ಹೇಳಿ ಎಲ್ಲಾ ಪಾರ್ಟ್ಗೂ ಕೂಡ ಸಪೋರ್ಟ್ ಆಗುತ್ತೆ. ಈ ತುಪ್ಪನ ನಾವು ಹೆಂಗ್ ತಿನ್ನೋದು ಅಂದ್ರೆ ಹೆಂಗ್ ಉಪಯೋಗಿಸೋದು ಅಂತಂದ್ರೆ ಬೆಸ್ಟ್ ಮೆಥಡ್ ಬಂದು ನೀವೊಂದು ಸಪೋಸ್ ಒಂದು 5 days ಏನಾದರೂ ಫಾಸ್ಟಿಂಗ್ ಮಾಡ್ತೀರಂದ್ರೆ ಅಥವಾ ಜಸ್ಟ್ 1 meal a day ಮಾಡ್ತೀರಂದ್ರೆ ಬೆಳಗ್ಗೆ ಎದ್ಬಿಟ್ಟು ಜಸ್ಟ್ ಒಂದು 15 to 30 ml ತುಪ್ಪನ ಕಾಯಿಸ್ಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಒಂದು ಮಧ್ಯಾಹ್ನ ಒಂದು 12 ಗಂಟೆವರೆಗೆ ಏನು ಊಟ ಮಾಡ್ದಂಗೆ ಹಾಗೆ ಇರೋದು. ಅಂದ್ರೆ ಇವಾಗ ನಾವು ಹೇಳ್ತೀವಲ್ಲ ಈ ಜ್ಯೂಸಸ್ ಅಲ್ಲ, ಅಂದ್ರೆ ಬೂದ್ಗುಂಬಳಕಾಯಿ ಜ್ಯೂಸ್ ಆ ಥರದ್ದೇನು ಜ್ಯೂಸಸ್ ಹೇಳ್ತೀವಿ, ಯಾವ ಜ್ಯೂಸು ತಗೊಂಬಾರ್ದು, ಯಾವ ಫ್ರೂಟ್ಸ್ ಏನು ತಗೊಂಬಾರ್ದು. ಬೆಳಗ್ಗೆ ಎದ್ಬಿಟ್ಟು ಒಂದು 30 ml ತುಪ್ಪನ ಕುಡಿದ್ಬಿಟ್ಟು ಅವಾಗ ನಾವು ಬಿಸಿನೀರು ಕುಡಿತಾ ಇರೋದು. ಬಿಸಿನೀರ್ನ ಒಂದೊಂದು ಲೋಟ ಅರ್ಧ ಗಂಟೆ ಒಂದೊಂದು ಲೋಟ ಬಿಸಿನೀರು ಕುಡಿತಾ ಇದ್ರೆ ಎಷ್ಟು ಮಧ್ಯಾಹ್ನ ಒಂದು 12 ಗಂಟೆವರೆಗೂ ಆ ತುಪ್ಪ ಡೈಜೆಷನ್ ಆಗಿ ಟೈಮ್ ತಗೊಳುತ್ತೆ. ಮತ್ತೆ ಎಷ್ಟು ಚೆನ್ನಾಗಿ ನಮ್ಮ ಬಾಡಿ ಚೆನ್ನಾಗುತ್ತೆ ಅಂದ್ರೆ ಏನ್ ಬೇದಿ ತರ ಇಲ್ಲ ಏನೂ ಆಗಲ್ಲ. ಆದ್ರೆ ಇಲ್ಲ ಎರಡು ಸರಿ ಬೇದಿ ಆಗ್ಬೋದು, ಅಷ್ಟು ಬಿಟ್ರೆ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ನಮ್ಮ ದೇಹ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆ ತರ ನಾವು ಎವ್ರಿ ಡೇ ಮಾಡ್ಬೋದು, 30 days 40 days 50 days ಮಾಡ್ಬೋದು. ಇದನ್ನ ನಮ್ಮ ಡಯಟಲ್ಲಿ 2 meals a day ಈಸ್ ದ ಬೆಸ್ಟ್ ಡಯಟ್. ಯಾಕಂದ್ರೆ ಬಾಡಿಗೆ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ನಮ್ಮ ದೇಹ ತುಂಬಾ ಚೆನ್ನಾಗಿರುತ್ತೆ, ಲಾಂಗೆವಿಟಿ ಜಾಸ್ತಿ ಇರುತ್ತೆ, ನಮ್ಮ ವಯಸ್ಸು ಕೂಡ ತುಂಬಾ ನಿಧಾನವಾಗುತ್ತೆ. 50 ವರ್ಷದಲ್ಲೂ ಕೂಡ 30 ವರ್ಷದ ತರ ನಮ್ಮ ದೇಹ ಬಯೋಲಾಜಿಕಲ್ ಏಜ್ ಇರುತ್ತೆ. ಸೊ ಹಂಗಾಗಿ 2 meals a day ಈಸ್ ದ ಬೆಸ್ಟ್ ಆಪ್ಷನ್. ಅದಕ್ಕೆ ನಾವು ಈ ಒಂದು ಮಾರ್ನಿಂಗ್ ಟೈಮಲ್ಲಿ ಜಸ್ಟ್ ಒಂದು 15 ml to 30 ml ತುಪ್ಪನ ಕುಡಿಯೋದ್ರಿಂದ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಟೇಕ್ ಗೀ ಇದು. ನೆಕ್ಸ್ಟ್ ಮೆಥಡ್ ಬಂದು ನಾವು ಯಾವಾಗೆಲ್ಲ ಊಟ ಮಾಡುವಾಗ ಫಸ್ಟ್ ಜಸ್ಟ್ ಒಂದು ಹಾಫ್ ಸಿಪ್ ಆಫ್ ವಾಟರ್ನ ಬಿಸಿನೀರು ಕುಡಿಯೋದು ಪ್ರಿಫರಬ್ಲಿ ಬೆಟರ್, ತಣ್ಣೀರಿದ್ರು ಓಕೆ. ಕುಡಿಯೋದ್ರಿಂದ ಸ್ವಲ್ಪ ಇದು ಫ್ರೀ ಆಗಿ ಜಸ್ಟ್ ಒಂದು ½ teaspoon ತುಪ್ಪ ಅಥವಾ ನೀವು ತಟ್ಟೆ ಮೇಲೆ ಹಾಕೊಂಡಿದ್ರೆ ಜಸ್ಟ್ ಒಂದು ಬೆಟ್ಟೆ ಹಿಂಗ್ ಅಂದ್ಬಿಟ್ಟು ಅದನ್ನ ನಾವು ನೆಕ್ಬಿಟ್ಟು ಜಸ್ಟ್ ನುಂಗೋದು. ಕಂಪ್ಲೀಟ್ ಲೂಬ್ರಿಕೇಟ್ ಆಗುತ್ತೆ. ಇದು ಲೂಬ್ರಿಕೇಟ್ ಆಗ್ಬಿಟ್ಟು ಇಟ್ ಈಸ್ ರೆಡಿ ಟು ರಿಸೀವ್ ದ ಫುಡ್. ಆ ಒಂದು ಇವನ್
ಫೈರ್ ಕೂಡ, ಡೈಜೆಸ್ಟಿವ್ ಫೈರ್ ಕೂಡ ಜಠರದಲ್ಲಿ ಜಾಸ್ತಿ ಆಗುತ್ತೆ. ಹೆಂಗಂದ್ರೆ ಈ ಒಂದು ಒಲೆ ಉರಿತಾ ಇದ್ರೆ ಆ ಒಲೆ ಮೇಲೆ ನಾವು ಜಸ್ಟ್ ಇಷ್ಟು ನೀರು ಹಿಂಗೆ ಹಾಕಿದ ತಕ್ಷಣ ಒಲೆ ಬಗ್ಗನ್ನತ್ತಲ್ಲ, ಆ ತರ ನಾವು ಅಲ್ಲಿಗೆ ನೀರು ಮತ್ತೆ ಜಸ್ಟ್ ತುಪ್ಪ ಹಿಂಗೆ ಹಾಕಿದ್ರೆ ಅದಷ್ಟು ಸೂಪರ್ ಆಗಿ ಇದಾಗುತ್ತೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ಅದನ್ನ ಮಾಡಿಬಿಟ್ಟು ದೆನ್ ಆಮೇಲೆ ನಾವು ಊಟ ಮಾಡುವಾಗ ಅನ್ನ ಸಾಂಬಾರು ಅಥವಾ ಏನೇ ಊಟ ಮಾಡಿದ್ರು ಅದ್ರ ಮೇಲ್ಗಡೆ 2 ರಿಂದ 3 ಚಮಚ ತುಪ್ಪನ ಹಾಕೊಂಡು ತಿನ್ಬೇಕು. ಆ ತಿನ್ನುವಾಗ ಅದು ದಟ್ ಈಸ್ ದ ಬೆಸ್ಟ್ ವೇ ಟು ಕನ್ಸ್ಯೂಮ್. ಅದು ಸೊ ಕಂಪ್ಲೀಟ್ ಆಗಿ ಡೈಜೆಷನ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಬಂದು ನಾವು ಸ್ಕಿನ್ಗೆ ಅಪ್ಲೈ ಮಾಡೋದಾದ್ರೆ ಆವಾಗಲೇ ಹೇಳಿದೆ ಏನಂದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಒಂದು 4-5 ಡ್ರಾಪ್ನ ಕೈಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ರಬ್ ಮಾಡಿಬಿಟ್ಟು ಇಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ಜಸ್ಟ್ ಸ್ಕಿನ್ನು ಇದು ನೆಕ್ ಮತ್ತೆ ಕಿವಿ ಮತ್ತೆ ಮುಂಗೈಗಳಿಗೆಲ್ಲ ಹಚ್ಚಿದ್ರೆ ರಿಂಕಲ್ಸ್ ಕಡಿಮೆ ಆಗುತ್ತೆ. ಮತ್ತೆ ಯಾಕಂದ್ರೆ ಅದು ಮೇನ್ಲಿ ರಿಂಕಲ್ಸ್ ಬರುತ್ತೆ ಬಿಕಾಸ್ ಆಫ್ ಫ್ಯಾಟ್ ಲಾಸ್ ಅಥವಾ ಪ್ರೋಟೀನ್ ಲಾಸ್ ಆಗೋದ್ರಿಂದ, ಇದು ಹೆಲ್ತಿ ಫ್ಯಾಟ್ ಆಗಿರೋದ್ರಿಂದ ಅದನ್ನೆಲ್ಲ ತುಂಬಿ ಒಂದು ನ್ಯಾಚುರಲ್ ಗ್ಲೋ ಬರುತ್ತೆ, ಅದು ಯೂತ್ಫುಲ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ನು ಯಾವ ತರ ಅಂದ್ರೆ ನಾವು ಒಂದು 2 ರಿಂದ 3 ಡ್ರಾಪ್ ತುಪ್ಪನ ಜಸ್ಟ್ ಕೈಗೆ ಹಾಕೊಂಡ್ಬಿಟ್ಟು ತಲೆಗೆ ಜಸ್ಟ್ ಹಿಂಗೆ ಅಪ್ಲೈ ಮಾಡ್ಕೊಳೋದು. ಸ್ನಾನ ಮಾಡೋಕ್ಕಿಂತ 1 ಅವರ್ ಮುಂಚೆ ಜಸ್ಟ್ ತಲೆಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ವೈಟ್ ಹೇರ್ಸ್ಗೂ ಮತ್ತು ಈವನ್ ದ ಹೇರ್ ಗ್ರೋತ್ ಚೆನ್ನಾಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಗ್ರೇ ಹೇರ್ಸ್ಗಳು ಕೂಡ ಕಡಿಮೆ ಆಗ್ತವೆ ಅಂತ ಹೇಳ್ಬೋದು. ಮತ್ತೆ ಇದನ್ನ ಡಯಾಬಿಟಿಕ್ ಇರೋರು ಯೂಸ್ ಮಾಡ್ಬೋದು ಅಂದ್ರೆ ಖಂಡಿತವಾಗಿ ಯೂಸ್ ಮಾಡಿ. ಹಾರ್ಟ್ ಪೇಷಂಟ್ ಇರೋರು ಯೂಸ್ ಮಾಡೋದ್ರೆ ಖಂಡಿತವಾಗ್ಲೂ ಹಾರ್ಟ್ ಪೇಷಂಟೇ ಮೇನ್ಲಿ ಯೂಸ್ ಮಾಡಬೇಕಾಗಿರೋದು. ಯಾಕಂದ್ರೆ ಅವ್ರ ದೇಹದಲ್ಲಿ ಅಷ್ಟು ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇದೆ, ಅದರಿಂದನೇ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಸ್ಟ್ರೋಕ್ ಆಗಿರೋದು ಯೂಸ್ ಮಾಡೋದ್ರೆ ಅದು ಅವರು ಯೂಸ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರು ಯೂಸ್ ಮಾಡೋದು, ಇನ್ಕ್ಲೂಡಿಂಗ್ ಪ್ರೆಗ್ನೆನ್ಸಿಲಿ ಕೂಡ ತುಪ್ಪ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ನೋಡಿ ಪ್ರಮಾಣ ಕಡಿಮೆ ಯೂಸ್ ಮಾಡ್ಬಿಟ್ಟು ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟಿ ಗ್ಯಾಸ್ಟ್ರಿಕ್ ಇರುತ್ತೆ, ನಮ್ಮ ದೇಹ ರಿಫೈನ್ಡ್ ಆಯಿಲ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಅದರಿಂದ ವಿಡ್ರಾ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಅದು ವಿಡ್ರಾ ಮಾಡ್ಕೊಂಡು ಜೊತೆಗೆ ಅದು ಎಷ್ಟು ಕಡಿಮೆ ಆಗುತ್ತೆ ರಿಫೈನ್ಡ್ ಆಯಿಲ್ಸ್ ಕಡಿಮೆ ಮಾಡ್ಕೊಂಡು ಜೊತೆಗೆ ನಾವು ತುಪ್ಪನ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು ಏನೋ ಗ್ಯಾಸ್ಟ್ರಿಕ್ ಆಗ್ತಾ ಇದೆಯಾ ಅಂತ ಫೀಲಿಂಗ್ ಆಗುತ್ತೆ. ಏನಕ್ಕೆ ಈ ತರ ಆಗುತ್ತೆ ಅಂತಂದ್ರೆ ಆಲ್ರೆಡಿ ನಮ್ಮ ದೇಹ ಒಂದು ಬ್ಯಾಡ್ ಫುಡ್ ಅಡಿಕ್ಟ್ ಆಗ್ಬಿಟ್ಟು ಬ್ಯಾಡ್ ಬ್ಯಾಕ್ಟೀರಿಯಾಗಳೆಲ್ಲ ಓವರ್ ಗ್ರೋತ್ ಆಗ್ಬಿಟ್ಟಿರುತ್ತೆ. ಅದನ್ನ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಕರಿತೀವಿ ನಾವು. ಅವು ಡೆತ್ ಆಗ್ಬೇಕು, ಅವಕ್ಕೆ ಒಳ್ಳೆ ಐಟಮ್ಸ್ ಕೊಡುವಾಗ ಡೆತ್ ಆಗ್ತವೆ. ಆ ಒಂದು ಕ್ರಿಯೆ ಅದು ಬರ್ನಿಂಗ್ ಅದೆಲ್ಲ ಆಗಿ ನಮಗೆ ಆಭಾಸ ಆಗುತ್ತೆ. ನಾವು ಆ ಒಂದು ಎಷ್ಟು ಸ್ಲೋಲಿ ಕ್ವಾಂಟಿಟಿನ ಜಾಸ್ತಿ, ಫಸ್ಟ್ ಅರ್ಧ ಚಮಚ, 1 ಚಮಚ, 2 ಚಮಚ, 3 ಚಮಚವರೆಗೂ ಯೂಸ್ ಮಾಡ್ಬೋದು. ಮತ್ತೆ ಎಷ್ಟು ಇದಕ್ಕೆ ಲಿಮಿಟ್ ಇದೆಯಾ ಯೂಸ್ ಮಾಡೋದಕ್ಕೆ ಅಂತಂದ್ರೆ ನಾವು ಫಿಸಿಕಲಿ ಫಿಟ್ ಅಂಡ್ ಆಕ್ಟಿವ್ ಆಗಿದ್ರೆ ನಾವು ಒಂದು ಲೆವೆಲ್ವರೆಗೂ ಯೂಸ್ ಮಾಡ್ಬೋದು, ಏನು ಅಷ್ಟೊಂದು ತೊಂದರೆ ಇಲ್ದಂಗೆ. ಆ ಒಂದು ಫಿಟ್ನೆಸ್ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ವಿ ಅಂದ್ರೆ ಡೈಲಿ ವರ್ಕೌಟ್ ಮಾಡ್ತಾ ಇದ್ವಿ, ಆ ಥರ ಎಲ್ಲ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಗಣನೀಯವಾಗಿ ಯೂಸ್ ಮಾಡ್ಬೋದು. ಅಷ್ಟು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೋಡ್ಬಿಟ್ಟು ಕಡಿಮೆ ಒಂದು ಮೀಡಿಯಂ ರೇಂಜಲ್ಲಿ ದಿನಕ್ಕೆ ಬೆಳಿಗ್ಗೆ ಊಟ ಮಾಡುವಾಗ ಮಧ್ಯಾಹ್ನ ರಾತ್ರಿಗೆ ಒಂದು 6 ರಿಂದ 7 ಚಮಚ ಪರ್ ಡೇಗೆ ನಾವು ಯೂಸ್ ಮಾಡ್ಬೋದು. ಇದನ್ನ ಇಷ್ಟು ಯೂಸ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕಾಲಲ್ಲಿ ರಿಂಕಲ್ಸ್ ಬಂದಿರುತ್ತೆ, ಮತ್ತೆ ಕೈಯಲ್ಲಿ ರಿಂಕಲ್ಸ್, ಕೈ ಹೊಡೆದಿರುತ್ತೆ, ಕಾಲು ಹೊಡೆದಿರುತ್ತೆ, ಪಾದ ಹೊಡೆದಿರುತ್ತೆ, ಮತ್ತೆ ತುಟಿ ಹೊಡೆದಿರುತ್ತೆ. ಅವಕ್ಕೆ ನಾವು ಚಳಿಗಾಲದಲ್ಲಿ ನಾವು ಜಸ್ಟ್ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅದು ರಿಡಕ್ಷನ್ ಆಗುತ್ತೆ, ಎಲ್ಲ ಕ್ರ್ಯಾಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ಇದೇ ರೀತಿ ನಾವು ಜಾಸ್ತಿ ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಆಗ್ಬೋದು. ಮತ್ತೆ ಮಂಡಿ ಅಥವಾ ಜಾಯಿಂಟ್ಸ್ ಪೇನ್ ಇರುವಾಗ ತುಪ್ಪನ ಲೈಟಾಗಿ ಒಂಚೂರು ಬಿಸಿ ಮಾಡಿಬಿಟ್ಟು ಮಂಡಿಗೆ ಮತ್ತೆ ಜಾಯಿಂಟ್ಸ್ ಪೇನ್ಗೆ ಸೊಂಟಕ್ಕೆ ಅಪ್ಲೈ ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಇದಾಗುತ್ತೆ. ಸೊ ರಿಫೈನ್ಡ್ ಆಯಿಲ್ಸ್ನ ಯಾವತ್ತೂ ಸಪೋರ್ಟ್ ಮಾಡಿಲ್ಲ, ನಾವು ಯಾವತ್ತೂ ಸಪೋರ್ಟ್ ಮಾಡೋದು ಇಲ್ಲ. ನೀವು ಕೂಡ ಸಪೋರ್ಟ್ ಮಾಡಬೇಡಿ. ಯಾಕಂತಂದ್ರೆ ಏನೋ ಅದು ಒಂದು ಟೇಸ್ಟ್ಗೆ ಚೆನ್ನಾಗಿ ಅನ್ಸುತ್ತೆ. ಆಕ್ಚುಲಿ ಆಯಿಲಿಂದ ಯಾವತ್ತೂ ಟೇಸ್ಟ್ ಬರಲ್ಲ. ನೀವು ತುಪ್ಪ ಹಾಕಿರ್ತಕ್ಕಂಥ ಅಡಿಗೆನ ತಿಂದು ನೋಡಿ, ಮತ್ತೆ ಇದನ್ನ ರಿಫೈನ್ಡ್ ಆಯಿಲ್ಸ್ ಹಾಕಿರ್ತಕ್ಕಂಥ ಅಡಿಗೆನ ತಿಂದು ನೋಡಿ, ಎರಡಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಸೊ ಅದು ಒನ್ ಆಫ್ ದ ಬೆಸ್ಟ್ ಇದು. ನೆಕ್ಸ್ಟ್ ಮೆಥಡ್ ಬಂದು ನಾವು ಅಡಿಗೆ ಮಾಡುವಾಗ ಒಗ್ಗರಣೆಗೆ ತುಪ್ಪ ಯೂಸ್ ಮಾಡೋದು ತುಂಬಾ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅಡಿಗೆ ಆಗುತ್ತೆ, ಟೇಸ್ಟ್ ವೈಸ್ ಕೂಡ ಮತ್ತೆ ಹೆಲ್ತ್ ವೈಸ್ ಕೂಡ. ಈವನ್ ನೀವು ಹೊರಗಡೆ ಹೋಗಿರ್ತೀರಾ ಊಟಕ್ಕೆ, ಹೋಟೆಲ್ಗೆ ಹೋಗಿರ್ತೀರಾ, ರೆಸ್ಟೋರೆಂಟ್ಗೆ ಅಂದ್ರೆ ಅಲ್ಲಿ ನಿಮ್ಗೆ ಕೇಳಿ, ಅಲ್ಲಿ ಇವಾಗ ದಾಲ್ ತಗೊಂಡಿರ್ತಾರೆ, ದಾಲ್ ಮತ್ತೆ ದಾಲ್ ಫ್ರೈ ಮತ್ತೆ ಅನ್ನ ತಗೊಂಡಿರ್ತಾರ ಅಂತಂದ್ರೆ ಅದರಲ್ಲಿ ನಿಮ್ಗೆ ಅವ್ರಿಗೆ ಆಯಿಲ್ ಇಲ್ದಂಗೆ ತುಪ್ಪ ಯೂಸ್ ಮಾಡಿ ಮಾಡ್ಕೊಡಕ್ಕಾಗತ್ತ ಕೇಳಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಒಂದು 20-30 rupees. ಬಟ್ ಇಟ್ ಇಸ್ ಓಕೆ. ಯಾಕಂತಂದ್ರೆ ಹೆಲ್ತ್ಗಿಂತ ಏನು ವ್ಯಾಲ್ಯೂಯಬಲ್ ಯಾವುದು ಇರಲ್ಲ ನಮ್ಗೆ. ಸೊ ಹಂಗಾಗಿ ಅವ್ರಿಗೆ ಕೇಳಿದ್ರೆ ತುಪ್ಪ ದಾಲ್ಗೆ ತುಪ್ಪ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ, ಅದು ಕೂಡ ತುಂಬಾ ಸಪೋರ್ಟ್ ಆಗುತ್ತೆ. ಅದೊಂದು. ಮತ್ತೆ ಪ್ರತಿ ಸರಿ ಒಗ್ಗರಣೆ ಮಾಡುವಾಗ ಎಲ್ಲನೂ ಕೂಡ ಇದು ಮಾಡ್ಬೋದು. ಮತ್ತೆ ಕರಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ, ತುಪ್ಪದಲ್ಲಿ ಕರಿಯೋದು ಸ್ವಲ್ಪ ಅದಕ್ಕೆ ತುಂಬಾ ಅಷ್ಟೊಂದು ಚೆನ್ನಾಗಿ ಲೈಕ್ ಮಾಡೋಂಗಿದ್ರೆ ಮಾಡ್ಬೋದು. ಬಟ್ ಬೆಸ್ಟ್ ಬಂದು ಕರಿಯೋದಕ್ಕೆಲ್ಲ ಕೊಬ್ಬರೆಣ್ಣೆ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಕೊಬ್ಬರೆಣ್ಣೆ ಕೂಡ ಸ್ಯಾಚುರೇಟೆಡ್ ಫ್ಯಾಟ್, ಕೊಬ್ಬರೆಣ್ಣೆ ಯೂಸ್ ಮಾಡಿ. ರಿಫೈನ್ಡ್ ಆಯಿಲ್ಸ್ನ ಎಷ್ಟು ಆಗುತ್ತೋ ಅಷ್ಟು ಸ್ಟಾಪ್ ಮಾಡಿ. ನೀವು ಇವತ್ತು ನೋಡಿದಿರಿ ಅಂದ್ರೆ ಒಂದು ರೋಡ್ ಸೈಡ್ ಒಂದು ಸ್ಟ್ರೀಟ್ ಫುಡ್ ಇಂದ ಹಿಡಿದು 7 ಸ್ಟಾರ್ ಹೋಟ್ಲಿಗೆ ಹೋದ್ರು ಕೂಡ ರಿಫೈನ್ಡ್ ಆಯಿಲ್ಸ್ ಎಲ್ಲಿ ನೋಡಿ ರಿಫೈನ್ಡ್ ಆಯಿಲ್ಸ್.
ಅಟ್ಲೀಸ್ಟ್ ಶುಗರ್ಗೆ ಒಂದು ಆಪ್ಷನ್ ಕೊಡ್ತಾರೆ ನಮಗೆ. ಏನಾದರೂ ಒಂದು ಏನೋ ಐಟಮ್ ಕೊಟ್ಟಿದ್ದಾರೆ ಅಂದ್ರೆ ವಿತ್ ಶುಗರ್ ವಿತೌಟ್ ಶುಗರ್ ಅಂತ ಹೇಳಿ ನಾವು ಆಪ್ಷನ್ ಹಾಕಿ ಮಾಡಿಸ್ಕೋಬಹುದು. ನಾವು ವಿತೌಟ್ ಆಯಿಲ್ ಅಂತ ಹೇಳಿದ್ರೆ ಇದು ವಿತೌಟ್ ಆಯಿಲ್ ಮಾಡಕ್ಕೆ ಬರಲ್ಲ ಸರ್, ಅದು ಹೆಂಗೆ ಸರ್ ಮಾಡಕ್ಕೆ ಬರುತ್ತೆ ಅಂತ ಆ ಥರ ಕೇಳ್ತಾರೆ. ಹಂಗಿರೋ ಸಿಚುವೇಶನ್ದಲ್ಲಿ ಸರ್ ಕೊಬ್ಬರಿ ಎಣ್ಣೆ ಹಾಕೊಂಡ್ ಬನ್ನಿ, ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡು ಇದು ಮಾಡ್ಬೋದು. ಸೊ ಈ ಆಗಿರ್ತಕ್ಕಂಥ ವರ್ಲ್ಡ್ನ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟವಾಗಿ ಬರ್ತಾ ಇದೆ. ಬಟ್ ನಾವು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿದ್ರೆ, ಹೆಲ್ತ್ ಕಾನ್ಶಿಯಸ್ ಆಗಿದ್ರೆ, ಇಂಥ ಒಂದು ಫಾಸ್ಟ್ ವರ್ಲ್ಡ್ ಅಲ್ಲಿ ಕೂಡ ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ತುಂಬಾ ಆದಷ್ಟು ಜನಕ್ಕೆ ಶೇರ್ ಮಾಡಿ. ತುಪ್ಪ ಯೂಸ್ ಮಾಡಬೇಕಾ ಮಾಡಬಾರ್ದು ಅಂತಕ್ಕಂಥ ಎಷ್ಟೋ ಡೌಟ್ಸ್ಗಳಿಗೆ ಇದರಲ್ಲಿ ಸೊಲ್ಯೂಷನ್ ಸಿಕ್ಕಿರುತ್ತೆ ಅಂತಕ್ಕಂಥ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಗೊಂದು ಕೃತಜ್ಞತೆ ಹೇಳ್ತೇನೆ. ಥ್ಯಾಂಕ್ ಯು.